ಫ್ರೆಂಡ್ಸ್, ನೀವು ಫೇರ್ ಆ್ಯಂಡ್ ಲವ್ಲಿನ ಈ ರೀತಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಮುಖ ಬೆಳ್ಳಗಾಗಿ ಹೊಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಮುಖದಲ್ಲಿ ಕಪ್ಪು ಚುಕ್ಕೆಗಳಾಗಿದ್ದರೆ, ಕಪ್ಪು ಕಲೆಗಳಾಗಿದ್ದರೆ, ಮುಖ ಕಪ್ಪಾಗಿದ್ದರೆ, ಡಲ್ ಆಗಿದ್ರೆ, ಪಿಗ್ಮೆಂಟೇಷನ್ ಅಥವಾ ಬಂಗಾಗಿದ್ರೆ ಒಂದೇ ಸಲಕ್ಕೆ ಕಡಿಮೆ ಆಗುತ್ತೆ, ಮಾಯ ಆಗುತ್ತೆ. ಈಸಿಯಾಗಿ ಇಮ್ಮಿಡಿಯೇಟ್ ಆಗಿ ನಾವು ಇನ್ಸ್ಟೆಂಟ್ ಆಗಿ ನಾವು ಇದನ್ನು ತಯಾರಿ ಮಾಡಿಕೊಂಡು ನಮ್ಮ ಫೇಸನ್ನು ಬೆಳ್ಳಗೆ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೋದು. ಇವಾಗ ನಮಗೆ ಬೇಕಾದಂಥ ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಶಾಶೆ. ನೋಡಿ, ಇದು ಎಲ್ಲ ಅಂಗಡಿಲೂ ಸಿಗುತ್ತೆ, ಬರೀ 10 ರೂಪಾಯಿ ಅಷ್ಟೇ. ಫೇರ್ ಆ್ಯಂಡ್ ಲವ್ಲಿ ಅಂತೂ ಎಲ್ಲರೂ ಇಷ್ಟಪಟ್ಟು ಆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾರೆ. ಆದರೆ ಈ ಥರ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ನಿಮಗಿರುವಂತಹ ಮುಖದಲ್ಲಿ ಕಪ್ಪು ಕಲೆಗಳು ಎಂತಹ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ಕಡಿಮೆಯಾಗಿ ನಿಮ್ಮ ಮುಖ ಬೆಳ್ಳಗಾಗಿ ಹೊಳೆಯುತ್ತೆ, ನಿಮ್ಮ ಮುಖ ಅರಳುತ್ತೆ, ಅಷ್ಟು ಚೆನ್ನಾಗಿ ನಿಮ್ಮ ಮುಖವನ್ನು ರೀಫ್ರೆಶ್ ಮಾಡುತ್ತೆ. ತುಂಬ ಜನಕ್ಕೆ ಮುಖ ಇದ್ದಕ್ಕಿದ್ದಾಗೆ ಡಲ್ ಆಗದ ಹಾಗೆ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಮನೇಲಿ ಜಾಸ್ತಿ ಕೆಲಸ ಆಗಿದ್ರೆ, ಇಲ್ಲ ನಾವು ಮಾರ್ಕೆಟಿಗೆ ಹೋಗಿ ಬಂದರೆ, ಇಲ್ಲ ಯಾವುದಾದ್ರು ಒಂದು ಟೂರು ಚಿಕ್ಕ ಪಿಕ್ನಿಕ್ ಹೋಗಿದ್ರೂ ಕೂಡ ಮುಖ ಎಲ್ಲ ಟ್ಯಾನ್ ಆದ ಹಾಗೆ ಅನಿಸ್ತಾ ಇರುತ್ತೆ. ಈ ವಿಧಾನದಲ್ಲಿ ನೀವು ಫೇರ್ ಆ್ಯಂಡ್ ಲವ್ಲಿ ಬಳಸಿ ನೋಡಿ, ಎಷ್ಟು ಚೆನ್ನಾಗಿ ನಿಮಗೆ ಜಾದೂ ಥರ ನಿಮ್ಮ ಮುಖವನ್ನು ಫ್ರೆಶ್ ಆಗಿ ಬೆಳ್ಳಗಾಗುವ ಹಾಗೆ ನ್ಯಾಚುರಲ್ ಆದಂಥ ಒಂದು ಗ್ಲೋಯಿಂಗ್ ಕೊಡುತ್ತೆ ಅಂತೇಳಿ. ಇಲ್ಲಿ ನಾನೊಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟಾಗುವಷ್ಟು ಫೇರ್ ಆ್ಯಂಡ್ ಲವ್ಲಿನ ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಫೇರ್ ಆ್ಯಂಡ್ ಲವ್ಲಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ನನ್ನ ಫೇಸಿಗೆ ಅಪ್ಲೈ ಮಾಡ್ತೀನಿ, ಹಾಗಾಗಿ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಅಂತೂ ವೈಟ್ ಆಗಿದ್ದೇ ಇರುತ್ತೆ. ಎಷ್ಟು ವೈಟ್ ಇರುತ್ತೋ ಅಷ್ಟೇ ನಮ್ಮ ಮುಖವನ್ನು ವೈಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಇವಾಗ ಸ್ವಲ್ಪ ಬೇಕಾಗುವಷ್ಟು ಮಿಲ್ಕನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಫಸ್ಟ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ರಾ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರಾ ಮಿಲ್ಕು ನಮ್ಮ ಸ್ಕಿನ್ನಿಗೆ ತುಂಬಾ ಕಾಸಿದಂಥ ಹಾಲನ್ನು ನೀವು ತೊಗೊಳ್ಬೋದು. ಆದರೆ ನಿಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಆಗಿದ್ದರೆ ರಾ ಮಿಲ್ಕನ್ನೇ ತೊಗೊಳ್ಳಿ. ಹಸಿ ಹಾಲು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಳ್ಳಿ. ಒಂದು ವೇಳೆ ಆಯಿಲಿ ಸ್ಕಿನ್ ಇಲ್ಲ ಅಂದರೆ ನಾರ್ಮಲ್ ಸ್ಕಿನ್ನನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ಮುಖವನ್ನು ಕ್ಲಿನ್ಸ್ ಮಾಡುತ್ತೆ. ಮುಖದಲ್ಲಿ ಯಾವುದೇ ರೀತಿಯ ಕೊಳೆ ಆಗಿದ್ರೆ, ಕಪ್ಪಾಗಿದ್ರೆ ಅದನ್ನೆಲ್ಲ ಲೈಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಮತ್ತು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರ್ ಮಾಡಲಿಕ್ಕೆ ಕೂಡ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಮುಖವನ್ನು, ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ನಮ್ಮ ಮುಖದ ಮೇಲಿರುವಂತಹ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಕೂಡ ಹಾಲು ತುಂಬ ಒಳ್ಳೆಯದು. ಇವಾಗ ನೋಡಿ, ನಮಗೆ ಎಷ್ಟು ಬೇಕಷ್ಟು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಹಾಗಾಗಿ ಅಷ್ಟನ್ನು ಹಾಲು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಆಗುವಷ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಒಳ್ಳೆ ಮಾರ್ಕೆಟಲ್ಲಿ ಸಿಗುವಂಥ ಕ್ರೀಮ್ ಥರ ಕಾಣಿಸ್ತಾ ಇದೆ ನೋಡಿ. ಅಷ್ಟು ಚೆನ್ನಾಗಿ ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ಇನ್ಸ್ಟೆಂಟಾಗಿ ತಕ್ಷಣ ನಮಗೆ ರಿಸಲ್ಟ್ ಸಿಗುತ್ತೆ. ಅಷ್ಟು ಚೆನ್ನಾಗಿ ಈ 2 ಕಾಂಬಿನೇಷನ್ ನಮ್ಮ ಮುಖಕ್ಕೆ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಒಮ್ಮೊಮ್ಮೆ ನಮ್ಮ ಮುಖ ಮನೇಲಿದ್ರೂ ಕೂಡ ಡಲ್ ಅನಿಸ್ತಾ ಇರುತ್ತೆ, ಯಾಕಂದರೆ ನಾವು ಮುಖಕ್ಕೆ ಯಾವುದೇ ಮಾಯ್ಶ್ಚರನ್ನು ಯೂಸ್ ಮಾಡದೇ ಇರೋದು. ಇವತ್ತು ನಾನು ವಿಡಿಯೋ ಎಂಡವರೆಗೂ ನೋಡಿ ಏನು ಮಾಡಬೇಕು ಅಂತ ಹೇಳ್ತೀನಿ. ತುಂಬಾ ಸಿಂಪಲ್, ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ಮುಖ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ ಅಂಥೇಳಿ. ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಲಿಂಬೆಹಣ್ಣು ತೊಗೊಳ್ಳೋಣ ಫ್ರೆಂಡ್ಸ್. ಲಿಂಬೆಹಣ್ಣನ್ನಂತೂ ನಾವು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರಿತೀವಿ. ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ. ನಾವಿಲ್ಲಿ ಒಂದು 10 ರಿಂದ 15 ಹನಿ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ತೊಗೊಂಡ್ರೆ ಸಾಕಾಗತ್ತೆ. ಯಾರಿಗೆ ಸೆನ್ಸಿಟಿವ್ ಸ್ಕಿನ್ ಇದೆಯೋ ಅಂಥವರು ಲಿಂಬೆಹಣ್ಣಿನ ರಸದ ಬದಲು ನೀವು ಜೇನುತುಪ್ಪವನ್ನು ಯೂಸ್ ಮಾಡ್ಕೊಳ್ಳಿ. ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಲಿಂಬೆಹಣ್ಣು ನಾವು ಯಾಕೆ ಸೇರಿಸ್ಬೇಕು ಅಂದರೆ, ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಇದೆಯಲ್ಲ, ಅದು ನಮ್ಮ ಸ್ಕಿನ್ನನ್ನು, ನಮ್ಮ ಮುಖವನ್ನು ಬೆಳ್ಳಗೆ ಮಾಡಲಿಕ್ಕೆ ಮತ್ತು ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ ಕೂಡ ಅದನ್ನೆಲ್ಲ ಲೈಟನ್ ಮಾಡಲಿಕ್ಕೆ, ಅಂದರೆ ಅದನ್ನೆಲ್ಲ ಡಲ್ ಮಾಡುತ್ತೆ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮುಖದಲ್ಲಿ ಒಂದು ಹೊಸ ಗ್ಲೋ ಬರಲಿಕ್ಕೆ ಕೂಡ ಲಿಂಬೆಹಣ್ಣು, ಅಂದರೆ ಶೈನಿಂಗ್ ಬರುತ್ತೆ ಮುಖದಲ್ಲಿ, ಅದಕ್ಕೆ ಲಿಂಬೆಹಣ್ಣು ತುಂಬಾ ಒಳ್ಳೆಯದು. ಇವಾಗ ನೋಡಿ, ಸ್ವಲ್ಪ ನಾವು ಹಾಲನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಸೂಪರ್ ಆಗಿರುವಂಥ ತುಂಬಾ ಒಂದು ಒಳ್ಳೆ ಕ್ರೀಮ್ ರೆಡಿ ಆಗುತ್ತೆ. ತುಂಬ ಜನ ಸ್ವಲ್ಪ ನಾವು ಕಪ್ಪಿದ್ದೀವಿ ಅಂತ ಬೇಜಾರು ಮಾಡ್ಕೊಳ್ತಿರ್ತಾರೆ, ಯಾವುದೇ ಫಂಕ್ಷನಿಗೆ ಅಟೆಂಡ್ ಮಾಡಲಿಕ್ಕೂ ಬೇಜಾರು ಮಾಡ್ಕೊಳ್ತಿರ್ತಾರೆ. ಅಂಥವರು ಇನ್ಸ್ಟೆಂಟಾಗಿ ಈ ಥರ ನೀವು ಕ್ರೀಮನ್ನು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ನೀವೇ ಡಿಫ್ರೆನ್ಸ್ ನೋಡ್ತೀರಾ ನಿಮ್ಮ ಮುಖದಲ್ಲಿ. ಫಸ್ಟ್ ಹೇಗಿದ್ರಿ, ಆಮೇಲೆ ಯಾವ ಥರ ನೀವು ಬೆಳ್ಳಗಾಗಿದ್ರಿ ಅಂತ ಹೇಳಿ. ಕಾಲೇಜಿಗೆ ಹೋಗುವಂಥ ಹುಡುಗಿಯರಿಗೆ ಕೂಡ ತುಂಬಾ ಒಳ್ಳೆಯದು. ಮನೇಲಿರುವಂಥ ಮಹಿಳೆಯರು, ಅದರಲ್ಲೂ 35 ವರ್ಷ ಆದಂಥ ಮಹಿಳೆಯರಿಗೆ ಮುಖದಲ್ಲಿ ಲೈಟಾಗಿ ಬಂದಿರುತ್ತೆ, ಸ್ಕಿನ್ ಸ್ವಲ್ಪ ಕಪ್ಪು ಕಲೆಗಳೆಲ್ಲ ಸ್ಕಿನ್ ಮೇಲೆ ಬಂದಿರುತ್ತೆ, ಮುಖ ಡಲ್ ಆಗಿರುತ್ತೆ, ಒಂದೊಂದು ಸಲ ಟ್ಯಾನ್ ಆಗಿರುತ್ತೆ. ನೀವು ಯಾವುದೋ ಫಂಕ್ಷನಿಗೆ ಹೋಗಬೇಕು, ಇಲ್ಲ ಹಬ್ಬಗಳು ಬಂತು, ಮನೇಲಿ ಯಾರೋ ಬರ್ತಾ ಇದ್ದರೆ ಇಮಿಡಿಯೇಟಾಗಿ ನಾವು ರೆಡಿ ಆಗಬೇಕು ಅಂತ ಅಂದರೆ ಈ ಕ್ರೀಮಂತೂ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್.
ಮುಖ ಬೆಳ್ಳಗಾಗೋದೊಂದೇ ಅಲ್ಲ, ಮುಖ ಪಳ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಒಳ್ಳೆಯ ಒಂದು ಗ್ಲೋಯಿಂಗ್ ಫೇಸಲ್ಲಿ ಬರುತ್ತೆ. ಇವಾಗ ನೋಡಿ ಕ್ರೀಮ್ ರೆಡಿ ಆಯ್ತಲ್ಲ. ಇವಾಗ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಯಿತು. ಇದನ್ನು ನಾವು ಫೇಸಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇವಾಗ ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತೀನಿ ನೋಡಿ. ನನ್ನ ಫೇಸ್ ನೋಡ್ತಿದ್ದೀರಲ್ಲ ಎಷ್ಟು ಡಲ್ ಆಗಿದೆ ಅಂಥೇಳಿ. ನಾನು ಹಿಂದಿನ ದಿನ ಪಿಕ್ನಿಕ್ ಹೋಗಿದ್ದೆ. ಸ್ವಲ್ಪ ಮುಖ ಎಲ್ಲ ಒಂಥರ ಲೈಟಾಗಿ ಟ್ಯಾನ್ ಆದಂಗಾಗಿ ಡಲ್ ಆದಂಗಾಗಿದೆ. ನಿಮಗೆ ನನ್ನ ಫೇಸ್ ಮತ್ತೆ ಹೇಗೆ ಗ್ಲೋಯಿಂಗ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಫಸ್ಟು ನಾವು ಈ ಕ್ರೀಮನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನಮ್ಮ ಫೇಸನ್ನು ಸ್ವಲ್ಪ ತಣ್ಣೀರಿನಿಂದ ಚೆನ್ನಾಗಿ ನಾವು ತೊಳ್ಕೊಂಬರಬೇಕು. ನೀವು ಯಾವುದೇ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದರಿಂದ ಚೆನ್ನಾಗಿ ಮುಖವನ್ನು ವಾಶ್ ಮಾಡ್ಕೊಂಡು ಬನ್ನಿ. ಸ್ವಲ್ಪ ಮುಖದಲ್ಲಿ ನೀರು ಇರಬಾರ್ದು, ಆ ರೀತಿ ಕ್ಲೀನಾಗಿ ನೀವು ಮುಖವನ್ನು ಒರೆಸ್ಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ನಿಮ್ಮ ಸ್ಕಿನ್ನು ಡ್ರೈ ಅನಿಸ್ತಾ ಇದ್ದರೆ, ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಬೇಕಾದ್ರೆ ನೀವು ಕೊಕೊನಟ್ ಆಯಿಲನ್ನು ಬೇಕಾದರೆ ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನು ಕ್ರೀಮನ್ನು ನೀಟಾಗಿ ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇಡೀ ಫೇಸಿಗೂ ಅಪ್ಲೈ ಮಾಡ್ಕೊಳ್ಳಿ. ಈ ಕ್ರೀಮನ್ನು ಅಪ್ಲೈ ಮಾಡಲಿಕ್ಕೆ ಬ್ರಷ್ ಬೇಕು ಅಂತ ಏನಿಲ್ಲ, ಕೈಯಿಂದನೂ ನೀಟಾಗಿ ನಾವು ಅಪ್ಲೈ ಮಾಡ್ಕೊಳ್ಬೋದು. ಈ ಕ್ರೀಮನ್ನು ನಾವು ರೆಡಿ ಮಾಡಿದ್ದೀವಲ್ಲ, ಇದನ್ನು ನಾವು ಕೊರಿಯನ್ ಕ್ರೀಮ್ ಅಂತಲೂ ಹೇಳ್ಬೋದು. ಇದರಲ್ಲಿ ಅಂತಹ ಎಲ್ಲ ಅಂಶಗಳು ಇದೆ ಫ್ರೆಂಡ್ಸ್. ನಾವಿಲ್ಲಿ ಡೈಲಿ ಯೂಸ್ ಮಾಡುವಂಥ ಫೇರ್ ಆ್ಯಂಡ್ ಲವ್ಲಿನ ಸ್ವಲ್ಪ ಪವರ್ ಬರೋ ಹಾಗೆ, ಅಂದರೆ ನಮ್ಮ ಮುಖಕ್ಕೆ ಒಂದು ಕಪ್ಪು ಕಲೆ ಆಗಿದ್ದರೆ, ಯಾವುದೇ ರೀತಿಯ ಮುಖ ಟ್ಯಾನ್ ಆಗಿದ್ದರೆ, ಡಲ್ ಆಗಿದ್ದರೆ, ಒಂದು ಲೇಯರ್ ಕಪ್ಪಾಗಿದ್ದರೆ, ಅಂತಹ ಎಲ್ಲ ಕಡಿಮೆ ಮಾಡಲಿಕ್ಕಂತಲೇ ಎಕ್ಸ್ಟ್ರಾ ಲೆಮನ್ ಜ್ಯೂಸನ್ನು ಹಾಕ್ಕೊಂಡಿದ್ದೀವಿ. ಮತ್ತು ನಮ್ಮ ಸ್ಕಿನ್ನಿಗೆ ಒಂದು ಮಾಯ್ಶ್ಚರ್ ಕೊಡಲಿಕ್ಕೆ ಮತ್ತು ಕೊಳೆಯನ್ನು ತೆಗಿಲಿಕ್ಕೆ ಕೂಡ ಕ್ಲೀನ್ಸ್ ಮಾಡಲಿಕ್ಕೆ ಮಿಲ್ಕನ್ನು ಆ್ಯಡ್ ಮಾಡಿದ್ದೀವಿ. ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಕ್ರೀಮ್ಗಳಲ್ಲಿ ಇದೆಲ್ಲ ಆ್ಯಡ್ ಆಗಿರುತ್ತೆ. ಹಾಗಾಗಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟು ನಮ್ಮ ಸ್ಕಿನ್ನಿಗೆ ಬರೋದಿಲ್ಲ. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ನಾವು ಚೆನ್ನಾಗಿ ನನ್ನ ಫೇಸಿಗೆ ಕ್ರೀಮನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನಾವು ಮಸಾಜ್ ಕೊಡಬೇಕು ನಮ್ಮ ಸ್ಕಿನ್ನಿಗೆ. ನೋಡಿ, ಈ ರೀತಿ ನಮ್ಮ ಎರಡೂ ಕೈಗಳಿಂದ ನೋಡಿ ಚೆನ್ನಾಗಿ ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ಗಳಿದ್ದರೆ, ಕಪ್ಪು ಕಲೆಗಳಿದ್ದರೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ. ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಗೋದ್ರಿಂದ ಮುಖ ಹೊಳಿಲಿಕ್ಕೂ ಕೂಡ ಒಂದು ಒಳ್ಳೆ ಮಸಾಜ್ ಸಿಕ್ಕಾಗ ಸ್ಕಿನ್ ಪಾಲಿಶ್ ಆಗುತ್ತೆ. ಹಾಗಾಗಿ ಹೊಳಪು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮುಖ ಕಪ್ಪಾಗಿದ್ರೂ ಕೂಡ ನಾವಿಲ್ಲಿ ಬಳಸಿದಂಥ ಪದಾರ್ಥದಿಂದ ಮುಖ ಬ್ಲೀಚ್ ಆಗುತ್ತೆ, ಮುಖ ಬೆಳ್ಳಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿ ನೀವು 5ರಿಂದ 8 ನಿಮಿಷದವರೆಗೂ ಚೆನ್ನಾಗಿ ಮಸಾಜ್ ಕೊಡಿ. ಇವಾಗ ನೋಡಿ ಲೈವ್ ರಿಸಲ್ಟ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ ಮುಖ ಅಂಥೇಳಿ. ಇವಾಗ ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೋಡಿ ನನ್ನ ಫೇಸ್ ಎಷ್ಟು ಚೆನ್ನಾಗಾಯಿತು, ಎಷ್ಟು ಕ್ಲೀನ್ ಆಯಿತು, ಎಷ್ಟು ಬೆಳ್ಳಗಾಯಿತು ಅಂತ ಹೇಳಿ. ನೀವು ಬ್ಯೂಟಿ ಪಾರ್ಲರಿಗೆ ಹೋಗಿ ಇಲ್ಲ ಮಾರ್ಕೆಟಲ್ಲಿ ಒಂದು ಇನ್ಸ್ಟೆಂಟ್ ಗ್ಲೋಯಿಂಗ್ ಕ್ರೀಮ್ ತೊಗೊಂಡ್ರೂ ಕೂಡ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಅದರಲ್ಲಿ ಕೆಮಿಕಲ್ ಪ್ರಾಡಕ್ಟ್ಗಳನ್ನು ಬಳಸಿರ್ತಾರೆ. ಅಷ್ಟು ಒಳ್ಳೆಯ ರಿಸಲ್ಟ್ ನಮಗೆ ಸಿಗೋದಿಲ್ಲ. ನೋಡಿ, ನಾವು ಮನೇಲಿ ಎಷ್ಟು ಆರಾಮಾಗಿ ಇನ್ಸ್ಟೆಂಟಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಬೆಳ್ಳಗೆ ಮಾಡ್ಕೊಳ್ಬೋದಲ್ವಾ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.